ಆನೆ ನೋಡೋಕೆ ಹೋಗೋಣ ಅಂತ ಹೇಳಿದ್ರೆ ನಮ್ಮಮ್ಮ ಹೇಳಿದ ಡೈಲಾಗ್ ಕೇಳಿ ನನಗೆ ಶಾಕ್ ಆಯಿತು. ಹಾಯ್ ಗುಡ್ ಮಾರ್ನಿಂಗ್. ಸೊ ಮಾರ್ನಿಂಗ್ ತಿಂಡಿ ತಿಂದ್ಕೊಂಡು ಸ್ವಲ್ಪ ಹೊರಗಡೆ ಹೋಗಬೇಕಿತ್ತು. ಸೊ ಹಾಗೆ ಹೋಗೋಣ ಅಂತ ರೆಡಿ ಆದೆ. ನನ್ನ ಔಟ್ಫಿಟ್ ಈ ಥರ ಆಯಿತು. ಅದಾದ್ಮೇಲಿಂದ ನಾನು ನಮ್ಮ ಪಪ್ಪನ ಕರ್ಕೊಂಡು ಹೋದೆ. ಬಟ್ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕಿಸ್ಕೊ ನಮ್ಮಮ್ಮಗೆ ದಸರಾದಲ್ಲಿ ಬಂದಿರೋ ಆನೆಗಳು ನೋಡಬೇಕು, ಬನ್ನಿ ಹೋಗಿ ನೋಡ್ಕೊಂಬರೋಣ ಅಂತ ಹೇಳಿದ್ರೆ ನಮ್ಮಮ್ಮ ಈ ಥರ ಹೇಳಿದ್ರು. ನಾನೇನೇ ನೋಡಿಲ್ಲ, ಹೋಗಿ ಕೆಲಸ ನೋಡೋಕೆ ಹೋಗಿ ಇಲ್ಲಿಬಿಡು ಅಂದ್ಬಿಟ್ಟು ರಿಲಯನ್ಸ್ಗಾದ್ರೂ ಹೋಗೋಣ ಅಂತ ಹೇಳ್ಬಿಟ್ಟು ಹೊಟ್ಟೆ KRS ನೋಡಿದ್ರೆ ಯಾವಾಗಲೂ ಫುಲ್ ರಶ್ ಆಗೋಗಿರುತ್ತೆ. ಎಲ್ಲೆಲ್ಲಿಂದನೂ ಜನ ಬರ್ತಾರೆ, ಅದರಿಂದ ಟ್ರಾಫಿಕ್ ಅಂತೂ ಫುಲ್ ಜಾಮ್ ಆಗಿ ಹೋಗ್ಬಿಟ್ಟಿರುತ್ತೆ. ಸೊ ನೋಡೋಕ್ಕೆ ಆಗೋದಿಲ್ಲ, ರೋಡ್ನ ಆ ರೇಂಜಿಗೆ ಆಗಿರುತ್ತೆ. ಸೊ ಇವತ್ತು ರಿಲಯನ್ಸ್ಗೆ ಹೋಗ್ಬೇಕಂತ ನಮ್ಮ ಪಪ್ಪನ್ನ ಹಠ ಮಾಡಿ ಕರೆಸ್ಕೊಂಡು ಹೊರಟೆ. ಸೊ ನಾನು ರಿಲಯನ್ಸ್ ನೋಡೇ ಇರಲಿಲ್ಲ, ಇನ್ಕಲಲ್ಲಿರೋದು. ನಮ್ಮ ಮನೆಯಿಂದ 7 ಕಿಲೋಮೀಟರ್ಸ್ ಇದೆ. ಸೊ ಹೋಗ್ಬಿಟ್ಟು ತೊಗೊಂಬರೋಣ ಅಂದ್ಬಿಟ್ಟು ಕರ್ಕೊಂಡು ಹೋದೆ. ಅಲ್ಲಿ ಹೋದ್ಮೇಲೆ ನೋಡಿದ್ದೆಲ್ಲ ಕಣ್ಣಿಗೆ ಇಷ್ಟ ಆಗಿ ಹೋಗ್ಬಿಡುತ್ತೆ. ಸೊ ನಾನು ಏನೇ ತಗೊಂಡು ಇಟ್ಕೊಂಡ್ರು ನಮ್ಮ ಅಪ್ಪ ಅದನ್ನು ತೆಗ್ದು ವಾಪಸ್ ಇಡ್ತಾಯಿದ್ರು. ಸೊ ಫೈನಲಿ ಶಾಪಿಂಗ್ ಅಂತೂ ಮುಗೀತು. ಶಾರ್ಟ್ಕಟ್ಟಲ್ಲಿ ಹೋಗೋಣ ಅಂದ್ಬಿಟ್ಟು ನಮ್ಮ ಪಪ್ಪ ಯಾವುದೋ ರೋಡಿಗೆ ಹೋಗಿ ಯಾವುದೋ ರೋಡಿಗೆ ಕರ್ಕೊಂಡು ಹೋಗಿದ್ರು. ಮಿಸ್ ಆಗಿರೋ ರೋಡಲ್ಲಿ ನೋಡ್ಕೊಂಡು ನಗಾಡ್ಕೊಂಡು ಮತ್ತೆ ಮನೆಗೆ ಬಂದೆ. ಬಿಲ್ ನೋಡಿದ್ರೆ ಈ ರೇಂಜಿಗೆ ಆಗಿತ್ತು. ನನ್ನ ಮೈಂಡ್ ಸೆಟ್ ಅವಾಗ ಹೆಂಗೆ ಅನಿಸ್ತಾಯಿತ್ತು ಗೊತ್ತಾ? ಮನೆಗೆ ಬಂದು ಊಟದ ಟೈಮ್ ಆಗಿತ್ತಂತೇಳಿ ಊಟ ಮಾಡ್ಕೊಂಡು ಹಾಗೆ ಸಂಡೇ ಫ್ರೀ ಇದ್ನಲ್ಲ ಅಂತೇಳಿ ಮೂವಿ ನೋಡ್ತಾ ಇದ್ದೆ. ಸೊ ಈವ್ನಿಂಗ್ ಅಂತೂ ನನಗಂತೂ ಕಾಫಿ ಮತ್ತು ಚುರುಮುರಿ ತಿನ್ಬೇಕಂತ ಮಾಡ್ಕೊಂಡು ತಿಂದ್ಬಿಟ್ಟು ಡೇ ಎಂಡ್ ಮಾಡಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.